ಸ್ನೇಹಿತರೆ, ವಿಡಿಯೋ ನೋಡ್ಕೊಂಬನ್ನಿ. ಸ್ನೇಹಿತರೆ, ಇದನ್ನ ವಿದ್ಯಾರ್ಥಿ ಹೋರಾಟ ಅಂತಾರೆ. ಇದನ್ನೆಲ್ಲ ನೋಡಿಕೊಂಡು ಈ ದೇಶದಲ್ಲಿ ದೇಶವನ್ನ ಪ್ರೀತಿಸ್ತಕ್ಕಂಥವ್ರು, ದೇಶ ಪ್ರೇಮಿಗಳು, ದೇಶ ಅಂತ ಬಂದಾಗ ಮುಂದಿಂತ್ಕೊಳ್ತಕ್ಕಂಥವ್ರು ನಮ್ಮಂತ ಯುವಕರುಗಳು ಸುಮ್ಮನೆ ಇರಬೇಕು, ಮಾತಾಡಬಾರ್ದು. ಯಾಕೆ ಅಂತಂದ್ರೆ ಅದಕ್ಕೊಂದು ಲೇಬಲ್ ಹಾಕ್ಬಿಟ್ಟಿದ್ದಾರೆ, ಇದು ವಿದ್ಯಾರ್ಥಿ ಹೋರಾಟ ಅಂತೇಳಿ. ಸ್ನೇಹಿತರೆ, ನೀಟ್ನಲ್ಲಿ ಲೀಕೇಜ್ ಆಯ್ತು. ಸ್ವತಃ ಸುಪ್ರೀಂ ಕೋರ್ಟ್ ಹೇಳ್ತು ಇದು ಸಿಸ್ಟಮ್ಯಾಟಿಕ್ ಲೀಕ್ ಅಲ್ಲ, ಇದು ಕೇವಲ ಒಂದು ಸೆಂಟರ್ನಲ್ಲಿ ಆಗಿರ್ತಕ್ಕಂಥ ಲೀಕ್. ಒಯಾಸಿಸ್ ಸ್ಕೂಲು, ಆ ಸ್ಕೂಲಿಗೆ ಪೇಪರ್ ಕಳಿಸ್ಕೊಟ್ಟಿರ್ತಾರೆ, ಪೇಪರ್ ಟ್ರಂಕ್ ಹೋಗಿರುತ್ತೆ. ಆ ಟ್ರಂಕ್ ನಲ್ಲಿ ಅಲ್ಲಿದ್ದಂತಹ ಪಂಕಜ್ ಕುಮಾರ್ ಅಂತ ವ್ಯಕ್ತಿ, ಆ ಪ್ರಿನ್ಸಿಪಲ್ ಹೆಸರು ಅಹಾನುಲ್ಲಾಹರ್ ಅಂತಕ್ಕಂಥ ವ್ಯಕ್ತಿ, ಇಬ್ರು ಸೇರ್ಕೊಂಡು ಆ ಪೇಪರ್ ಅನ್ನು ಎತ್ಕೊಂಡು ಫೋಟೋ ತಕೊಂಡು ಹೊರಗಡೆ ಕಳಿಸ್ತಾರೆ. ಇದು ಸಿಸ್ಟಮ್ ಫೇಲ್ಯೂರ್ ಅಲ್ಲ, ಇದೊಂದು ಸೆಂಟರ್ ನಲ್ಲಿ ಆಗಿರ್ತಕ್ಕಂಥದ್ದು. ಕೇವಲ ಇದನ್ನ ಒಂದು ಆ ಸೆಂಟರ್ ಮೇಲೆ ಆಕ್ಷನ್ ತೆಗೆದುಕೊಬಹುದು ಅಂತ ಹೇಳಿದೆ. ಈ ಕೇಸ್ ಆಗಿದ ತಕ್ಷಣ ಕೇಂದ್ರ ಸರ್ಕಾರ ಏನ್ ಮಾಡ್ತು, ಸಿಬಿಐ ಫಾರ್ಮ್ ಮಾಡ್ತು. ಸಿಬಿಐ ಫಾರ್ಮ್ ಮಾಡಿ ಸುಮಾರು 45 ಜನರನ್ನ ಬಂಧಿಸ್ತು, 155 ವಿದ್ಯಾರ್ಥಿಗಳ ಫಲಿತಾಂಶವನ್ನ ರದ್ದುಗೊಳಿಸಾದ್ಮೇಲೆ ಇನ್ನೂ ಒಂದು ಹೇಳ್ತಾರಲ್ಲ, ಅಕೌಂಟಬಿಲಿಟಿ ಇಟ್ಕೊಂಡು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಯಾರದ್ದು ರಾಜೀನಾಮೆ ಕೇಳ್ತಕ್ಕಂಥದ್ದು ತಪ್ಪು ಅಂತ ನಾನು ಹೇಳಲ್ಲ. ಸುಪ್ರೀಂ ಕೋರ್ಟ್ ಸ್ವತಃ ಹೇಳಿದ್ಮೇಲೆ, ಎಲ್ಲ ಆಕ್ಷನ್ಗಳು ತೆಗೆದುಕೊಂಡ್ಮೇಲೆ, ಎಲ್ಲರನ್ನು ಬಂಧಿಸಾದ್ಮೇಲೆ ತದನಂತರ ರೀ ಎಕ್ಸಾಮ್ ಮಾಡಬೇಕು ಅಂತ ಹೇಳಿ ಇಡೀ ದೇಶದಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ನರೇಂದ್ರ ಮೋದಿ ಅವರು ತನ್ನ ಟೂರ್ ಅನ್ನ ಕ್ಯಾನ್ಸಲ್ ಮಾಡಿ ಏರ್ಪೋರ್ಟ್ ನಲ್ಲಿ ಕಾಯ್ತಕ್ಕಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡು ನೀಟ್ ಎಕ್ಸಾಮ್ ರೀ ಎಕ್ಸಾಮ್ ಆದ್ಮೇಲೂ ಸಹ ಇವರು ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು ಏಕೆ? ಅಕೌಂಟಬಿಲಿಟಿ ಅಂತ ಹೇಳ್ತಿದ್ದಾರೆ. ಅಕೌಂಟಬಿಲಿಟಿಗೂ ಹೇಳ್ಬಿಡ್ತೀನಿ. ಈ ಅಕೌಂಟಬಿಲಿಟಿನಲ್ಲಿ ಇವರು ಏನಾದ್ರೂ ರಾಜೀನಾಮೆ ಕೊಡ್ಲೇಬೇಕು ಧರ್ಮೇಂದ್ರ ಪ್ರಧಾನ್ ಅವರು ಅಂತ ಇದ್ರೆ, ಧರ್ಮೇಂದ್ರ ಪ್ರಧಾನ್ ಅವರು ಮಾಡಿರ್ತಕ್ಕಂಥ ತಪ್ಪಾದ್ರೂ ಏನು ಅಂತಕ್ಕಂಥದ್ದನ್ನ ಈ ದೇಶದ ಮುಂದೆ ತೋರಿಸಬೇಕಾಗುತ್ತೆ. ಈ ಅಕೌಂಟಬಿಲಿಟಿಗೋಸ್ಕರನೇ NTA ನ್ಯಾಷನಲ್ ಟೆಸ್ಟಿಂಗ್ ಅಕಾಡೆಮಿಯ ಮಹಾನಿರ್ದೇಶಕ ಸುಬೋಧ್ ಕುಮಾರ್ ಸಿಂಗ್ ಅಂತಕ್ಕಂಥವ್ನ ಅಕೌಂಟಬಿಲಿಟಿ ಅಂದ್ರೆ ನೈತಿಕ ಹೊಣೆಗಾರಿಕೆಯನ್ನು ಒತ್ತು ರಾಜೀನಾಮೆ ಕೊಡಬೇಕು ಅಂತ ರಾಜೀನಾಮೆ ಕೊಡಿಸಿದ್ದಾರೆ. ಅಕೌಂಟಬಿಲಿಟಿ ಮಾತಾಡ್ತಕ್ಕಂಥ ಈ ಕಾಂಗ್ರೆಸ್ನವ್ರಿಗೆ ನಾನು ಕೇಳಲು ಇಷ್ಟಪಡ್ತೀನಿ. ಈ ರಾಜ್ಯದಲ್ಲಿ ಮೂಢ ಹಗರಣ ಆಯ್ತು, ನಿಮ್ಮ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ರ. ಈ ರಾಜ್ಯದಲ್ಲಿ ವಾಲ್ಮೀಕಿ ನಿಗಮ ಮಂಡಳಿ ಆಯ್ತು, ಆ ಅಕೌಂಟಬಿಲಿಟಿ ನೈತಿಕ ಹೊಣೆಗಾರಿಕೆಯನ್ನು ಒತ್ತು ಈ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ರ ಅಥವಾ ಯಾವ್ದಾದ್ರು ಸಚಿವರ ಶಾಸಕತ್ವವನ್ನು ರದ್ದುಗೊಳಿಸಿದ್ರ? ಈ ರಾಜ್ಯದಲ್ಲಿ ಸಚಿನ್ ಪಾಂಚಾಲ್ ಅಂತಕ್ಕಂಥ ಒಬ್ಬ ಗುತ್ತಿಗೆದಾರ ಸ್ವತಃ ಪ್ರಿಯಾಂಕಾ ಖರ್ಗೆ ಅವರ ಹೆಸರನ್ನ ಬರೆದು ಸ್ವತಃ ತಾಲೂಕು ಕಚೇರಿನಲ್ಲಿ ಸೂಸೈಡ್ ಮಾಡ್ಕೊಳ್ತಾನೆ. ಆಗ ನಿಮ್ಮ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಟ್ರ. ಈ ರಾಜ್ಯದಲ್ಲಿ ಟೆರರಿಸ್ಟ್ಗಳು ತಗೊಳಕೊಂತಾರೆ. ಈ ರಾಜ್ಯದಲ್ಲಿ ಡ್ರಗ್ಸ್ ಮಾಫಿಯಾ, ಡ್ರಗ್ಸ್ ಫ್ಯಾಕ್ಟರಿ ತಗೊಳಕೊಳ್ಳುತ್ತೆ ಮೈಸೂರಲ್ಲಿ ಮೊಟ್ಟ ಮೊದಲ ಬಾರಿಗೆ 3-4 ಬಾರಿ. ಆಗ ಈ ರಾಜ್ಯದ ಹೋಮ್ ಮಿನಿಸ್ಟರ್ ಆಗಿದ್ದಂತಹ ಪರಮೇಶ್ವರ್ ಅವರು ರಾಜೀನಾಮೆ ಕೊಟ್ರ. ಅಕೌಂಟಬಿಲಿಟಿ ಬಗ್ಗೆ ಮಾತಾಡ್ತಿದ್ದೀರಿ, ಆದ್ರೆ ನಿಮಗೆ ಇದ್ರ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕತೆ ಇದೆಯಾ ಅಂತಕ್ಕಂಥದ್ದು ಒಂದು. ಮತ್ತೆ ಇವತ್ತು ರಾಹುಲ್ ಗಾಂಧಿ ಅವರು ಇವತ್ತು ಬಂದು ಮಾತಾಡ್ತಾ ಇದ್ದಾರೆ. ನಾನ್ ಕೇಳ್ತಕ್ಕಂಥದ್ದು, ಈ ರಾಹುಲ್ ಗಾಂಧಿ ಅವರು ಯಾಕೆ ಪದೇ ಪದೇ ಬೇರೆ ದೇಶಕ್ಕೂ ಕಾಣೆ ಆಗ್ತಾರೆ? ಒಬ್ಬ ಸಂವಿಧಾನಾತ್ಮಕವಾಗಿ ಈ ದೇಶದ ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥವ್ರು ಸುಮಾರು 1 ತಿಂಗಳ ಕಾಲ ಕಾಣೆ ಹಾಕ್ತಾನೆ. ಯಾವ ದೇಶಕ್ಕೆ ಹೋಗ್ಬೋದು, ಟೂರ್ ಪ್ಲಾನ್ ಸಿಗೋದಿಲ್ಲ, ಅವ್ರು ಟ್ರಾವೆಲ್ ಹಿಸ್ಟ್ರಿ ಸಿಗೋದಿಲ್ಲ, ಕಾಣೆಯಾಗಿ ಯಾವ ದೇಶದಲ್ಲಿ ಕುತ್ಕೋಬಹುದು, ಏನ್ ಮಾಡಬಹುದು ಅಂತಕ್ಕಂಥದನ್ನ ಈ ದೇಶದ ಮುಂದೆ ನೀವು ತೋರಿಸಿ. ಯಾಕೆಂತಂದ್ರೆ ಇದು ಸಣ್ಣ ಪುಟ್ಟದ ವಿಷಯ ಅಲ್ಲ, ಇದು ಸಂವಿಧಾನಾತ್ಮಕ ಜವಾಬ್ದಾರಿ ಇರತಕ್ಕಂಥ ವಿಷಯ. ಏನ್ ಮಾಡಕ್ ಹೋಗ್ಬೋದು, ಯಾವ ದೇಶಕ್ಕೆ ಹೋಗ್ಬೋದು, ಎಲ್ಲಿ ಕುತ್ಕೋಬಹುದು, ಯಾರ ಜೊತೆ ಇರಬೇಕು ಅಂತಕ್ಕಂಥದ್ದು ಒಬ್ಬ ವಿರೋಧ ಪಕ್ಷದ ನಾಯಕರ ಒಂದು ಟ್ರಾವೆಲ್ ಹಿಸ್ಟ್ರಿ ಈ ದೇಶದ ಸರ್ಕಾರ ಗೊತ್ತಾಗಬೇಕಾಗುತ್ತೆ. ಗೊತ್ತಿಲ್ಲದಲ್ಲೇ ಹೋಗ್ತಾರೆ, ಕಾಣೆ ಆಗ್ತಾರೆ, 3 ತಿಂಗಳಿಗೊಂದೊಂದ್ಸಲ, 1 ತಿಂಗಳು ಕಾಣೆ ಆಗ್ತಾರೆ ಅಂತಂದ್ರೆ ಈ ದೇಶದಲ್ಲಿ ಏನ್ ನಡೀತಾ ಇದೆ, ಯಾವ ಪ್ರಫಗಂಡಗಳು ನಡೀತಾ ಇದಾವೆ, ಯಾವ ಕುತಂತ್ರಗಳು ನಡೀತಾ ಇದಾವೆ ಅಂತಕ್ಕಂಥದ್ದನ್ನ ಜನದ ಮುಂದೆ ತೋರಿಸಬೇಕಾಗತ್ತೆ. ಇಷ್ಟು ಕೊಡಿಸಿದ್ರು ಸಹ ಇವ್ರಿಗೆ ಸಮಾಧಾನ ಆಗ್ತಾ ಇಲ್ಲ. ಸ್ನೇಹಿತರೆ, ಇಲ್ಲಿ ಇವತ್ತು ಗೊತ್ತಾಗ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಇದು ಕಂಪ್ಲೀಟ್ ಒಂದು ಪ್ರಫಗಂಡ. ಈ ಪ್ರಫಗಂಡವನ್ನ ಎಡಪಂಥೀಯರು, ಈ ಕಾಂಗ್ರೆಸ್ನವರು, ಈ ದೇಶದಲ್ಲಿ ಬುದ್ಧಿಜೀವಿಗಳು ಅಂತ ಅನ್ಸ್ಕೊಂಡಿರ್ತಕ್ಕಂಥವ್ರು, ಕೆಲವರು ಈ ಜಿರ್ಲೆ ಪಕ್ಷದ ನಾಯಕರುಗಳು, ಇವರೆಲ್ಲರೂ ಸೇರ್ಕೊಂಡು ವಿದ್ಯಾರ್ಥಿಗಳ ಮೇಲೆ ಬಂದೂಕನ್ನ ಇಟ್ಟು ಮೋದಿಯ ಕಡೆ ತಿರುಗಿಸಿದ್ದಾರೆ. ವಿದ್ಯಾರ್ಥಿಗಳು ಹೋರಾಟ ಮಾಡಲಿ, ತಪ್ಪಿಲ್ಲ. ಆದ್ರೆ ಈ ಹೋರಾಟದಲ್ಲಿ ಶ್ರೀರಾಮನ ವಿರುದ್ಧವಾದ ಹೇಳಿಕೆಗಳು ಕೇಳಿಬರ್ತವೆ, ಅಲ್ಲನ ಪರವಾದ ಹೇಳಿಕೆಗಳು ಕೇಳಿಬರ್ತವೆ. ಶ್ರೀರಾಮನನ್ನ ನಿಂದಿಸ್ತಾರೆ, ಶ್ರೀರಾಮನ ಬಗ್ಗೆ ಬಾಯಿ ಬಂದಾಗ ಮಾತಾಡ್ತಾರೆ. ಯಾಕ್ರಪ್ಪ ಅಂತಂದ್ರೆ ಅದು ನಮ್ಮ ಹಕ್ಕು ಅಂತಾರೆ. ಅಲ್ರಪ್ಪ, ನಿಮ್ ಹೋರಾಟ ಇರ್ತಕ್ಕಂಥದ್ದು ಮೋದಿಜಿಯ ಪರ, ಮೋದಿಜಿಯನ್ನು ಎಷ್ಟಾದ್ರೂ ತೆಗಳ್ರಿ. ಯಾಕೆ ಅಂತಂದ್ರೆ ಅದು ಸಂವಿಧಾನ ಕೊಟ್ಟಿರ್ತಕ್ಕಂಥ ವಾಕ್ ಸ್ವಾತಂತ್ರ್ಯ. ಅಕಸ್ಮಾತ್ ಅಸಂವಿಧಾನಕ್ಕೆ ಮಾತಾಡಿದ್ರೆ ಅದು ಕಾನೂನು ಕ್ರಮವನ್ನು ಕೈಗೊಳ್ಳುತ್ತದೆ. ಆದ್ರೆ ನೀವು ರಾಮನ ವಿರುದ್ಧ ಯಾಕೆ ಮಾತಾಡ್ತೀರಿ? ಇಲ್ಲಿ ಒಂದಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಕೆಲವು ಹಿಂದೂ ವಿರೋಧಿಗಳು, ದೇಶದ್ರೋಹಿಗಳು, ಭಾರತೀಯರ ತುಕಡೆ ಹೋಂಗೆ ಅಂತ ಅಂದಂತವ್ರು ಎಲ್ಲಾ ಸೇರ್ಕೊಂಡು ಒಂದು ದೊಡ್ಡ ಹೋರಾಟವನ್ನ ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಬೇಕು, ಅಜಾಗೃತಿಕತೆಯನ್ನು ಸೃಷ್ಟಿ ಮಾಡಬೇಕು, ಜನ್ಜಿಗಳನ್ನು ಎತ್ಕಟ್ಟಬೇಕು ಅಂತ ಅನ್ಕೊಂಡಿದ್ದವರೆಲ್ಲ ಸೇರ್ಕೊಂಡು ಒಂದು ಹೋರಾಟವನ್ನು ಮಾಡ್ತಿದ್ದಾರೆ. ಇನ್ನ
ಸೋನಂ ವಾಂಗ್ಚುಕ್ ಬಗ್ಗೆ ನಾನು ನೆನ್ನೆ ಒಂದು ವಿಡಿಯೋ ಮಾಡಾಕಿದ್ದೆ. ಸೋನಂ ವಾಂಗ್ಚುಕ್ ಯಾರು, ಆತ ನಕಲಿ ವಿಜ್ಞಾನಿ, ಆತ ಪಾಕಿಸ್ತಾನದ ನಂಟು ಯಾವ ರೀತಿ ಇತ್ತು, ಈತನ ಮೇಲೆ ಇದೇ ಯುಪಿಎ ಸರ್ಕಾರ 2007ರಲ್ಲಿ ದೇಶದ್ರೋಹಿ ಅಂತೇಳಿ ಕೇಸ್ ಮಾಡಿದ್ರು, ಚೀನಾದಿಂದ ಫಂಡಿಂಗ್ ತಗೊಂಡಿದ್ದಾನೆ ಅಂತೇಳಿ ಕೇಸ್ ಮಾಡಿದ್ರು, ಮತ್ತೆ 200 ಎಕರೆ ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ವಶಪಡಿಸಿಕೊಂಡಿದ್ದಾನೆ ಅಂತ ಕೇಸ್ ಮಾಡಿದ್ರು. ಆದ್ರೂ ಸಹ ನಾವು ವಾಂಗ್ಚುಕ್ ಅವರಿಗೆ ಗೌರವ ಕೊಡೋಣ. ಯಾಕೆ ಅಂತಂದ್ರೆ ಒಬ್ಬ ನಕಲಿ ವಿಜ್ಞಾನಿಯ ಬಗ್ಗೆ ಮಾತಾಡ್ಬಿಟ್ರೆ ಪಾಪ ಇಲ್ಲಿ ಇರ್ತಕ್ಕಂಥ ಯೂಸ್ಲೆಸ್ ಫೆಲೋಸ್ಗಳಿಗೆಲ್ಲ ಬೇಜಾರಾಗ್ಬಿಡ್ತದೆ. ಸ್ನೇಹಿತರೆ, ಇಟ್ಸ್ ಕಾಲ್ಡ್ ಕಂಪ್ಲೀಟ್ ಪ್ರೊಪಗಂಡಾ. ದೇಶದಲ್ಲಿ ಅಜಾಗೃತಿ ಸೃಷ್ಟಿ ಮಾಡ್ಲಿಕ್ಕೋಸ್ಕರ ಇಲ್ಲಿನ ಸಂಪತ್ತನ್ನು ನಾಶ ಮಾಡಬೇಕು, ಇಲ್ಲಿ ದೇಶದಲ್ಲಿ ಅಶಾಂತಿಯನ್ನು ಕ್ರಿಯೇಟ್ ಮಾಡಬೇಕು, ಇಲ್ಲಿ ನೆಮ್ಮದಿಯನ್ನು ಹಾಳು ಮಾಡಬೇಕು ಅಂತಕ್ಕೋಸ್ಕರ ಮಾಡ್ತಿರ್ತಕ್ಕಂಥ ಈ ಹೋರಾಟ ಜಾಸ್ತಿ ಸಹ ನಡೆಯೋದಿಲ್ಲ. ನಿಮ್ಮ ಆಟ ಜಾಸ್ತಿ ನಡೆಯೋದಿಲ್ಲ. ನಮಸ್ಕಾರ.